ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 5/4/2026 ಪ್ರಾತಃ ಮುರಳಿ, ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ 15/11/2009. ಸ್ವರಾಜ್ಯದ ರಿಸಲ್ಟನ್ನು ಪರಿಶೀಲನೆ ಮಾಡಿಕೊಂಡು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಿ ಮತ್ತು ಅಖಂಡ ರಾಜ್ಯಕ್ಕೆ ಅಧಿಕಾರಿಯಾಗಿ. ಈ ದಿನ ಹೃದಯ ರಾಮ ತಂದೆ ತನ್ನ ಪ್ರಿಯ ರಾಜ ಮಕ್ಕಳನ್ನು ಮಿಲನ ಮಾಡಲು ಬಂದಿದ್ದಾರೆ. ಏಕೆ ಪ್ರಿಯರಾಗಿದ್ದೀರಿ? ತಾವು ಪ್ರತಿಯೊಬ್ಬ ಮಕ್ಕಳು 3 ಸಿಂಹಾಸನಗಳಿಗೆ ಮಾಲೀಕರಾಗಿದ್ದೀರಿ ಎಂದು ಗೊತ್ತಿದೆಯೇ? ಒಂದು ಸ್ವರಾಜ್ಯದ ಸಿಂಹಾಸನ, ಇನ್ನೊಂದು ಬಾಪ್ತಾದರವರ ಹೃದಯ ಸಿಂಹಾಸನ, 3ನೆಯದ್ದು ಭವಿಷ್ಯದ ಸಿಂಹಾಸನ. 3 ಸಿಂಹಾಸನಗಳು ಕಾಣಿಸುತ್ತಿದೆಯೇ? ತಮ್ಮ ಭವಿಷ್ಯ ಸಿಂಹಾಸನದ್ದು ಸಹ ಇಲ್ಲಿಯೇ ಅಭ್ಯಾಸ ಮಾಡ್ತಿದ್ದೀರಿ. ಭವಿಷ್ಯದ ತಯಾರಿ ಅಥವಾ ಪುರುಷಾರ್ಥ ಈಗಲೇ ಮಾಡ್ತಿದ್ದೀರಿ. ತಮ್ಮ ಪುರುಷಾರ್ಥ ಅನೇಕ ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಕೊಡಿಸುವಂಥದ್ದು. ಈ ಸಮಯದಲ್ಲಿಯೇ ತಮ್ಮ ರಾಜ್ಯ ಭಾಗ್ಯದ ಸಂಸ್ಕಾರವನ್ನು ಧಾರಣೆ ಮಾಡ್ತಿದ್ದೀರಿ. ಏಕೆಂದರೆ ಈಗಿನ ಪುರುಷಾರ್ಥ ಭವಿಷ್ಯಕ್ಕೆ ರಾಜ್ಯಾಧಿಕಾರಿಯನ್ನಾಗಿ ಮಾಡ್ತದೆ. ಅಂದಾಗ ಈ ಸಮಯದಲ್ಲಿ ತಮ್ಮ ಪುರುಷಾರ್ಥ ಯಥಾರ್ಥವಾಗಿದೆಯೇ ಎಂದು ಚೆಕ್ ಮಾಡಿಕೊಳ್ಳಿ. ಹೇಗೆ ಭವಿಷ್ಯದಲ್ಲಿ ಒಂದು ರಾಜ್ಯವಿರುತ್ತದೆ, ಹಾಗೆಯೇ ನಮ್ಮ ಮನದಲ್ಲಿ ಒಂದೇ ರಾಜ್ಯ ನಡೀತಿದೆಯೇ ಎಂದು ಈಗ ಚೆಕ್ ಮಾಡಿಕೊಳ್ಳಿ. ಪುರುಷಾರ್ಥದಲ್ಲಿ ಒಂದು ರಾಜ್ಯವಿದೆಯೇ ಅಥವಾ ಮಾಯಾ ರಾಜ್ಯದಲ್ಲಿ ವಿಘ್ನ ಹಾಕುತ್ತದೋ? ಒಂದು ರಾಜ್ಯಕ್ಕೆ ಬದಲಾಗಿ ಮಾಯೆಯ ಪ್ರಭಾವವಂತೂ ಬೀರುವುದಿಲ್ಲ ತಾನೆ. 2 ರಾಜ್ಯಗಳು ಇರೋದಿಲ್ಲ ತಾನೆ. ಭವಿಷ್ಯದ ವಿಶೇಷತೆಯೇ ಆಗಿದೆ ಒಂದು ರಾಜ್ಯ ಇರುವುದು. ಅಂದಾಗ ಈಗಿನ ಅಭ್ಯಾಸ ಭವಿಷ್ಯದಲ್ಲಿ ನಡೀತದೆ. ಈಗ ಸ್ವರಾಜ್ಯವಿದೆಯೇ? ಸ್ವರಾಜ್ಯದಲ್ಲಿ ಮಾಯೆ ಎಲ್ಲಾದರೂ ಪ್ರವೇಶ ಮಾಡುತ್ತಿಲ್ಲ ತಾನೆ ಎಂದು ಚೆಕ್ ಮಾಡಿಕೊಳ್ಳಿ. 2 ರಾಜ್ಯ ಇಲ್ಲ ತಾನೆ. ಒಂದು ವೇಳೆ 2 ರಾಜ್ಯ ನಡೆದರೆ ಒಂದು ರಾಜ್ಯದ ಸಂಸ್ಕಾರ ಯಾವಾಗ ತುಂಬಿಕೊಳ್ತೀರಿ? ಭವಿಷ್ಯದ ವಿಶೇಷತೆಯೇ ಆಗಿದೆ ಒಂದು ರಾಜ್ಯ, ಒಂದು ಧರ್ಮ ಇರುವುದು. ಯಾವ ಧರ್ಮವಾಗಿದೆ? ತಮ್ಮ ವಿಶೇಷ ಧಾರಣೆ ಯಾವುದಾಗಿದೆ? ಸಂಪೂರ್ಣ ಪವಿತ್ರತೆ. ಅಂದಾಗ ಚೆಕ್ ಮಾಡಿಕೊಳ್ಳಿ, ಒಂದು ಧರ್ಮವಿದೆಯೇ? ಮಧ್ಯದಲ್ಲಿ ಬೇರೆ ಅಪವಿತ್ರ ಧರ್ಮ ಪ್ರವೇಶ ಮಾಡುವುದಿಲ್ಲ ತಾನೆ. ಜೊತೆಯಲ್ಲಿ ಲಾ ಅಂಡ್ ಆರ್ಡರ್ ಒಂದರದ್ದೇ ಇದೆಯೇ ಅಥವಾ ಮಾಯೆ ಮಧ್ಯದಲ್ಲಿ ಪ್ರವೇಶ ಮಾಡುತ್ತಿಲ್ಲ ತಾನೆ ಎಂದು ಇದನ್ನೂ ಸಹ ಚೆಕ್ ಮಾಡಿಕೊಳ್ಳಿ. ಒಂದು ರಾಜ್ಯ ನಿರ್ವಿಘ್ನವಾಗಿ ನಡೀತಿದೆಯೇ? ಬೇರೆ ಮಾತುಗಳು ರಾಜ್ಯದಲ್ಲಿ ಸದಾ ಸುಖ ಮತ್ತು ಶಾಂತಿ ಸಹಜವಾಗಿರುತ್ತದೆ ಅಂದಾಗ ಈಗ ನೋಡಿಕೊಳ್ಳಿ, ತಮ್ಮ ರಾಜ್ಯದಲ್ಲಿ ಸದಾ ಸುಖ ಶಾಂತಿ ಇದೆಯೇ? ಯಾವುದೇ ಪ್ರವೇಶತೆ ಇಲ್ಲ ತಾನೆ. ಸ್ವರಾಜ್ಯದಲ್ಲಿ ಮಾಯೆ ತನ್ನ ಪ್ರಭಾವವನ್ನು ತೋರಿಸಿ ಅಶಾಂತಿ ಹರಡೋದಿಲ್ಲ ತಾನೆ. ಸ್ವರಾಜ್ಯದಲ್ಲಿ ಯಾವುದೇ ಪ್ರಶಂಸೆಯ ಪ್ರಭಾವ ಮಾಯೆ ಕಾಣುತ್ತಿಲ್ಲ ತಾನೆ. ಸದಾ ಸುಖ ಶಾಂತಿ ಆನಂದ ಪ್ರೇಮ ಅತೀಂದ್ರಿಯ ಸುಖ ನಿರಂತರ ಆಗಿರುತ್ತದೆಯೇ? ಏಕೆಂದರೆ ಭವಿಷ್ಯ ರಾಜ್ಯದಲ್ಲಿ ಎಲ್ಲ ಪ್ರಾಪ್ತಿಗಳು ಇದೆ ಎಂದು ಗೊತ್ತಿದೆ. ಆದ್ದರಿಂದ ಸಂತುಷ್ಟತೆಯೂ ಇದೆ. ಈಗಲೂ ಸಹ ಸ್ವರಾಜ್ಯ ಸಂಪನ್ನವಾಗಿರುತ್ತದೆಯೋ ಅಥವಾ ಯಾವುದಾದರೂ ಕೊರತೆ ಇರುತ್ತದೆಯೋ? ಏಕೆಂದರೆ ಈಗಿನ ಪುರುಷಾರ್ಥದಲ್ಲಿ ಒಂದು ವೇಳೆ ಕೊರತೆ ಉಳಿದು ಬಿಟ್ಟರೆ ಭವಿಷ್ಯದ ಅಖಂಡ ರಾಜ್ಯಕ್ಕೆ ಅಧಿಕಾರಿ ಹೇಗಾಗ್ತೀರಿ? ಪೂರ್ಣ ಆಧಾರ ಈಗಿನ ಪುರುಷಾರ್ಥದ ಕಾಲದ ಪುರುಷಾರ್ಥದ ಮೇಲಿದೆ. ಈಗಿನ ಯಾವುದೇ ಕೊರತೆ ಭವಿಷ್ಯದ ಸಂಪೂರ್ಣ ರಾಜ್ಯಕ್ಕೆ ಅಧಿಕಾರಿಯಾಗಲು ಸಾಧ್ಯವಿಲ್ಲ. ಬಹಳ ಕಾಲದ ಈ ಸ್ವರಾಜ್ಯದ ಅಭ್ಯಾಸ
ಭವಿಷ್ಯ ರಾಜ್ಯಕ್ಕೆ ಅಧಿಕಾರಿಯನ್ನಾಗಿ ಮಾಡ್ತದೆ. ತಮ್ಮ ಚೆಕಿಂಗ್ ಸದಾ ಇರಲಿ, ಏಕೆಂದರೆ ಈಗ ಒಂದು ವೇಳೆ ಬಹಳ ಕಾಲದ ಪುರುಷಾರ್ಥವಿಲ್ಲವೆಂದರೆ ಪ್ರಾರಬ್ಧ ಕಡಿಮೆ ಸಿಗ್ತದೆ. ಆದ್ದರಿಂದ ಬಾಪ್ದಾದ ಸಮಯ ಪ್ರತಿ ಸಮಯ ಈ ಅಟೆನ್ಷನ್ ಸೆಳೆಯುತ್ತಿದ್ದಾರೆ. ಇದಕ್ಕಾಗಿ ತಮ್ಮನ್ನು ಸಂಪನ್ನ ಮತ್ತು ಸಂಪೂರ್ಣ ಮಾಡಿಕೊಳ್ಳಿ. ಒಂದು ವೇಳೆ ಈಗ ಮಧ್ಯ ಮಧ್ಯದಲ್ಲಿ ಪುರುಷಾರ್ಥ ನಡೀತಿದೆ ಎಂದು ಹೇಳ್ತೀರಿ, ಆದರೆ ಪುರುಷಾರ್ಥದಲ್ಲಿ ಆದರೆ ಎಂದು ಬರುವುದಿಲ್ಲ ತಾನೆ? ಇದಂತೂ ಆಗ್ತದೆ, ಇದಂತೂ ಮಾಡಿಬಿಡ್ತೇವೆ. ಈ ಸಂಸ್ಕಾರ ಅವಿನಾಶಿ 21 ಜನ್ಮಗಳಿಗಾಗಿ ಅಖಂಡ ರಾಜ್ಯದ ಅಧಿಕಾರಿಯನ್ನಾಗಿ ಮಾಡೋದಿಲ್ಲ. ಬಾಪ್ದಾದರವರು ಸದಾ ಕಾಲಕ್ಕಾಗಿ ಅಟೆನ್ಷನ್ ಕೊಡ್ತಿದ್ದಾರೆ. ಒಂದು ವೇಳೆ ಯಾವುದಾದರೂ ವಿಘ್ನ ಬಂದರೆ, ಯಾವುದಾದರೂ ಬಿರುಗಾಳಿ ಬಂದರೆ, ಬಿರುಗಾಳಿ ಬಹುಮಾನ ಆಗುತ್ತದೆಯೇ ಎಂದು ಚೆಕ್ ಮಾಡಿಕೊಳ್ಳಿ. ಬಿರುಗಾಳಿ ಅಲ್ಲ, ಆದರೆ ಬಹುಮಾನ ಆಗಲಿ. ಯಾವುದೇ ಮಾಯೆಯ ಯುದ್ಧ, ಆದರೆ ಮಾಯೆ ಅನುಭವ ಮಾಡಿಸ್ತದೆ. ಆ ಅನುಭವವೂ ಸಹ ನಮ್ಮನ್ನು ಅನುಭವದ ಏಣಿ ಮುಂದುವರಿಸ್ತದೆ. ಇದಕ್ಕಾಗಿ ಬಾಪ್ದಾದರವರು ಸದಾ ತಮ್ಮ ಚಾರ್ಟ್ ತಾವೇ ಚೆಕ್ ಮಾಡಿಕೊಳ್ಳಿ ಎಂದು ಹೇಳ್ತಾರೆ. ಎಷ್ಟು ತಮ್ಮ ಚಾರ್ಟನ್ನು ಚೆಕ್ ಮಾಡಿಕೊಳ್ತೀರಿ, ಅಷ್ಟು ಚೆಕ್ ಮಾಡಿಕೊಂಡು ಚೇಂಜ್ ಆಗ್ತೀರಿ. ಅಂದಾಗ ಪ್ರತಿಯೊಬ್ಬರೂ ತಮ್ಮ ಚಾರ್ಟನ್ನು ಚೆಕ್ ಮಾಡ್ಕೊಳ್ತೀರಾ? ಯಾರು ಪ್ರತಿದಿನ ಮಾಡಿಕೊಳ್ತೀರಿ ಅವರು ಕೈ ಎತ್ತಿ. ಯಾರು ಪ್ರತಿದಿನ ಮಾಡಿಕೊಳ್ತಾರೆ ಅವರು ಕೈ ಎತ್ತಿ. ಆಗಾಗ ಮಾಡಿಕೊಳ್ಳೋರಲ್ಲ. ಪ್ರತಿದಿನ ಚಾರ್ಟ್ ಚೆಕ್ ಮಾಡಿಕೊಳ್ಳಿ ಮತ್ತು ಪರಿವರ್ತನೆಯಾಗಿ. ಏಕೆಂದರೆ ಸಮಯದ ಸೂಚನೆ ಬಾಪ್ದಾದರವರು ಬಹಳ ಸಮಯದಿಂದ ಕೊಟ್ಟಿದ್ದಾರೆ. ಸಮಯವನ್ನು ನೋಡುತ್ತಲೂ ಇದ್ದಾರೆ. ಮನುಷ್ಯರ ಮನಸ್ಸಿನಲ್ಲಿ ಚಿಂತೆ ಹೆಚ್ಚಾಗ್ತಿದೆ ಮತ್ತು ತಮ್ಮ ಮನದಲ್ಲಿ ಚಿಂತೆ ಇಲ್ಲ, ಆದರೆ ಪ್ರಭು ಚಿಂತನೆ ಇದೆ. ಪ್ರಭು ಚಿಂತನೆ ಇರುವ ಕಾರಣ ತಾವು ಸದಾ ನಾವು ನಿಮಿತ್ತರಾಗಿದ್ದೇವೆ, ನಿರ್ಮಾಣರಾಗಿದ್ದೇವೆ, ಏಕೆಂದರೆ ಮಾಡಿಸುವವರು ತಂದೆಯಾಗಿದ್ದಾರೆ ಎಂದು ಗೊತ್ತಿದೆ. ಆದ್ದರಿಂದ ತಮ್ಮ ಮನದಲ್ಲಿ ಚಿಂತೆ ಇಲ್ಲ, ಮಾಡಿಸುವ ತಂದೆ ಮಾಡಿಸ್ತಿದ್ದಾರೆ ಎಂಬ ಸ್ಮೃತಿ ಮುಂದುವರಿಸ್ತಿದೆ. ಈಗ ವಿಶೇಷವಾಗಿ ಪ್ರತಿಯೊಬ್ಬರೂ ಈ ಸಂಗಮ ಯುಗದ 1 ಸೆಕೆಂಡು ಸಮಯ ಮತ್ತು ಸಂಕಲ್ಪ ಶುಭವಾಗಿ ನಡೆಯುತ್ತಿದೆಯೇ ಎಂದು ಚೆಕ್ ಮಾಡಿಕೊಳ್ಳಬೇಕು. ಸಮಯದ ಮಹತ್ವವನ್ನು ತಿಳಿದು 1 ಸೆಕೆಂಡ್ ಅಲ್ಲ, 1 ಸೆಕೆಂಡಿಗೆ ಬೆಲೆ ಇದೆ, ಮಹತ್ವವಿದೆ. ಕೆಲವೊಮ್ಮೆ ಮಕ್ಕಳಿಗೆ ಸಂಕಲ್ಪ ನಡೆದಿದೆ, ಆದರೆ 2-4 ಸೆಕೆಂಡ್ ನಡೆದಿದೆ ಎಂದು ಹೇಳ್ತಾರೆ. ಆದರೆ ಸಂಗಮ ಸಮಯದ ಬೆಲೆ ಇದೆ. ಈಗ 1 ಸೆಕೆಂಡ್ 1 ಗಂಟೆಗೆ ಸಮಾನವಾಗಿದೆ. ಈಗ ಸಮಯಕ್ಕೆ ಇಷ್ಟು ಬೆಲೆ ಇದೆ, ಏಕೆಂದರೆ ಬಾಪ್ದಾದ ಅಚಾನಕ್ ಯಾವುದೇ ಸಮಯದಲ್ಲಿ ತಮ್ಮ ಅಂತಿಮ ಪೇಪರ್ ಇರ್ತದೆ ಎಂದು ಹೇಳಿದ್ದಾರೆ. ಬಾಪ್ದಾದರವರು ಸಹ ಹೇಳೋದಿಲ್ಲ. ಆದ್ದರಿಂದ ಈಗಿನ ಸಮಯದ ಅಟೆನ್ಷನ್ ಸಂಪೂರ್ಣ ಮತ್ತು ಸಂಪನ್ನರಾಗಿ ಮಾಡಿಕೊಳ್ಳಬೇಕು. ಬಾಪ್ದಾದರವರು ಯಾವ ಸರ್ವ ಖಜಾನೆಗಳು ಕೊಟ್ಟಿದ್ದಾರೆ, ಆ ಒಂದೊಂದು ಖಜಾನೆಯನ್ನು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಬೇಕು. ಖಜಾನೆಗಳಿಗೆ ಮಾಲೀಕರಾಗಿದ್ದೀರಿ. ಮಾಲೀಕರ ವಿಶೇಷತೆ ಇದೇ ಆಗಿದೆ. ಯಾವ ಸಮಯದಲ್ಲಿ ಯಾವ ಖಜಾನೆ ಅವಶ್ಯಕತೆ ಇದೆ, ಆ ಸಮಯದಲ್ಲಿ ಆ ಖಜಾನೆ ಕಾರ್ಯದಲ್ಲಿ ಉಪಯೋಗ ಆಗುತ್ತಿದೆಯೇ? ತಾವು ಎದುರಿಸುವ ಶಕ್ತಿಗೆ ಆಜ್ಞೆ ಮಾಡಿದರೆ ಎದುರಿಸುವ ಶಕ್ತಿ ಕಾರ್ಯ ಮಾಡುತ್ತದೆಯೇ? ಏಕೆಂದರೆ ಯಾರು ಸಮಯದಲ್ಲಿ ತನ್ನ ಖಜಾನೆಗಳನ್ನು ಕಾರ್ಯದಲ್ಲಿ ಉಪಯೋಗಿಸುವವರಿಗೆ ಮಾಲೀಕ ಎಂದು ಹೇಳಲಾಗ್ತದೆ. ಈಗ ಎಲ್ಲರಿಗೆ ಇಷ್ಟು ಸ್ವಯಂನ ಮೇಲೆ ಅಟೆನ್ಷನ್ ಕೊಡಬೇಕು. ಎಲ್ಲರೊಳಗೆ ಖುಷಿಯ ಖಜಾನೆ ಸ್ವತಃವಾಗಿ ಚಲನೆ ಮತ್ತು ಚೆಹರೆಯ ಮೇಲೆ ಕಂಡುಬರಲಿ. ಖುಷಿ ಅವಿನಾಶಿ ತಂದೆಯ ಕೊಡುಗೆಯಾಗಿದೆ. ಅವಿನಾಶಿ ತಂದೆಯ ಕೊಡುಗೆಯನ್ನು ಅವಿನಾಶಿಯಾಗಿಟ್ಟುಕೊಳ್ಳಿ. ಖುಷಿಗಾಗಿ ಖುಷಿಯ ಹಾಗೆ ಔಷಧಿ ಇಲ್ಲ ಎಂದು ಹೇಳಲಾಗ್ತದೆ. ಖುಷಿಯ ಹಾಗೆ ಯಾವುದೇ ಖಜಾನೆ ಇಲ್ಲ. ಯಾರ ಒಳಗೆ ಸದಾ ಖುಷಿ ಇದೆ ಅವರ ನಯನಗಳಿಂದ, ಚೆಹರೆಯಿಂದ, ಚಲನೆಯಿಂದ ಸಹಜವಾಗಿ ಕಂಡುಬರ್ತದೆ. ಬಾಪ್ದಾದರವರ ವರದಾನವಾಗಿದೆ, ಸದಾ ಖುಷಿಯಾಗಿರಿ ಮತ್ತು ಸದಾ ಖುಷಿಯನ್ನು ಹಂಚಿ. ಏಕೆಂದರೆ ಖುಷಿಯನ್ನು ಹಂಚೋದರಿಂದ ಖುಷಿ ಹೆಚ್ಚುತ್ತದೆ, ಮತ್ಯಾವುದೇ ಖಜಾನೆ ಹಂಚೋದರಿಂದ ಕಡಿಮೆಯಾಗ್ತದೆ. ಆದರೆ ಖುಷಿಯ ಖಜಾನೆ ಎಷ್ಟು ಹಂಚುತ್ತೀರೋ ಅಷ್ಟು ಹೆಚ್ಚಾಗ್ತದೆ. ಖುಷಿಯ ಖಜಾನೆ ಸದಾ ಕಾಯಮಾಗಿದೆಯೇ ಎಂದು ಚೆಕ್ ಮಾಡಿಕೊಳ್ಳಿ. ಈಗ ಎಲ್ಲ ಮಕ್ಕಳಿಗೆ, ದೇಶದವರಿರಲಿ ವಿದೇಶದವರಿರಲಿ, ಎಲ್ಲ ಮಕ್ಕಳಿಗೆ ಬಾಪ್ದಾದರವರು ಒಂದು ಮಾತಿನ ಶುಭಾಶಯ ಕೊಡುತ್ತಿದ್ದಾರೆ. ಯಾವ ಮಾತಾಗಿದೆ? ಯಾವುದು ಎಲ್ಲರೂ ದೇಶದವರಿರಲಿ ವಿದೇಶದವರಿರಲಿ ತಮ್ಮ ಒಲವು ಉತ್ಸಾಹದಿಂದ ಆತ್ಮರಿಗೆ ತಂದೆಯ ಸಂದೇಶ ಕೊಡ್ತಿದ್ದೀರಿ. ಎಲ್ಲರೂ ತಮ್ಮ ಖುಷಿಯಿಂದ ಯಾವ ಕಾರ್ಯ ಮಾಡಿದ್ದೀರಿ
ಆ ಕಾರ್ಯದಲ್ಲಿ ಪ್ರೋಗ್ರಾಮ್ ಒಂದು ಮಾಡಿದ್ದೀರಿ, ಪ್ರತಿಯೊಂದು ಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀರಿ, ಆದರೆ ಅದರ ಫಲ 1000ದಷ್ಟು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ. ಈಗಿನ ಸಮಯದ ಪ್ರಮಾಣ ಯಾವ ಪರಿಸ್ಥಿತಿ ಇದೆ ಅದು ಮುಂದೆ ಹೋದಂತೆ ನಾಜೂಕಾಗ್ತದೆ ಎಂದು ಬಾಪ್ತಾದರವರಿಗೆ ಸಂಕಲ್ಪವಿದೆ. ಆದ್ದರಿಂದ ಹಳ್ಳಿಯವರಿರಬಹುದು, ಯಾವುದೇ ಮೂಲೆಯಲ್ಲಿರಬಹುದು, ನಮ್ಮ ತಂದೆ ಬಂದಿದ್ದಾರೆ ಮತ್ತೆ ತಾವು ನಮಗೆ ಸಂದೇಶ ಕೊಟ್ಟಿಲ್ಲ ಎಂದು ದೂರು ಕೊಡಬಾರದು. ಆದ್ದರಿಂದ ಎಲ್ಲರೂ ಒಲವು ಉತ್ಸಾಹದಿಂದ ಕಾರ್ಯ ಮಾಡಿದ್ದೀರಿ, ಬಾಪ್ತಾದ ಖುಷಿಯಾಗಿದ್ದಾರೆ ಮತ್ತು ಅದೇ ರೀತಿ ಪರಸ್ಪರ ಸೇರಿ ಇಂತಹ ಕಾರ್ಯಕ್ರಮ ಮಾಡುತ್ತಿರಬೇಕು. ಒಲವು ಉತ್ಸಾಹ ಮತ್ತು ಸಾಹಸ ಪ್ರತಿಯೊಬ್ಬರೂ ತಮ್ಮ ತಮ್ಮ ವಿಧಿಯ ಮೂಲಕ ಕಾರ್ಯದಲ್ಲಿ ತೊಡಗಿಸಿರುವುದು ಬಾಪ್ತಾದರವರು ನೋಡಿದ್ದಾರೆ. ಆದರೆ ಈಗ ಎಲ್ಲರೂ ಬಹಳ ಒಳ್ಳೆಯದು ಮಾಡಿದ್ದೀರಿ, ಮುಂದೆಯೂ ಸಹ ಸಮಯ ಪ್ರಮಾಣ ಯಾವುದೇ ಮೂಲೆ ಸಂದೇಶ ಇಲ್ಲದೆ ಉಳಿದುಕೊಳ್ಳಬಾರದು ಎಂಬ ಲಕ್ಷ್ಯ ಇಟ್ಟುಕೊಳ್ಳಿ. ಇದರಲ್ಲಿ ತಮ್ಮ ಪುರುಷಾರ್ಥವೂ ಚೆನ್ನಾಗಿ ಆಗ್ತದೆ ಮತ್ತು ಆತ್ಮಗಳ ಕಲ್ಯಾಣ ಆಗ್ತದೆ. ಎಲ್ಲರಿಗೆ ಈ ಕಾರ್ಯಕ್ರಮ ಚೆನ್ನಾಗನಿಸಿದೆಯಲ್ಲವೇ? ಚೆನ್ನಾಗಿದೆಯೇ? ಬಾಪ್ತಾದ ಎಲ್ಲ ಮಕ್ಕಳಿಗೆ ಆತ್ಮಗಳ ಪ್ರತಿ ದಯಾಹೃದಯಿಯಾಗಿ ಎಂದು ಪದೇ ಪದೇ ಹೇಳುತ್ತಾರೆ. ಈಗಿನ ದುಃಖ ಶಾಂತಿಯ ಕಾರಣ ದಯೆ ಮಾಡಿ, ಕರುಣೆ ಮಾಡಿ ಎಂದು ಹೇಳ್ತಾರೆ. ಈಗ ಪ್ರತಿಯೊಬ್ಬ ಮಕ್ಕಳ ದಯಾಹೃದಯಿ ಪಾರ್ಟನ್ನು ನೋಡಲು ಬಾಪ್ತಾದರವರು ಬಯಸ್ತಾರೆ. ಅಂದಾಗ ಪ್ರತಿಯೊಬ್ಬರೂ ತಮ್ಮ ಚಾರ್ಟನ್ನು ಚೆಕ್ ಮಾಡಿಕೊಳ್ತೀರಾ? ಯಾರು ಪ್ರತಿದಿನ ಮಾಡಿಕೊಳ್ತೀರಿ ಅವರು ಕೈ ಎತ್ತಿ. ಯಾರು ಪ್ರತಿದಿನ ಮಾಡಿಕೊಳ್ತಾರೆ ಅವರು ಕೈ ಎತ್ತಿ. ಆಗಾಗ ಮಾಡಿಕೊಳ್ಳುವವರಲ್ಲ, ಪ್ರತಿದಿನ ಚಾರ್ಟ್ ಚೆಕ್ ಮಾಡಿಕೊಳ್ಳಿ ಮತ್ತು ಪರಿವರ್ತನೆಯಾಗಿ. ಏಕೆಂದರೆ ಸಮಯದ ಸೂಚನೆ ಬಾಪ್ತಾದರವರು ಬಹಳ ಸಮಯದಿಂದ ಕೊಟ್ಟಿದ್ದಾರೆ. ಸಮಯವನ್ನು ನೋಡುತ್ತಲೂ ಇದ್ದಾರೆ. ಮನುಷ್ಯರ ಮನಸ್ಸಿನಲ್ಲಿ ಚಿಂತೆ ಹೆಚ್ಚಾಗ್ತಿದೆ ಮತ್ತು ತಮ್ಮ ಮನದಲ್ಲಿ ಚಿಂತೆ ಇಲ್ಲ, ಆದರೆ ಪ್ರಭು ಚಿಂತನೆ ಇದೆ. ಪ್ರಭು ಚಿಂತನೆ ಇರುವ ಕಾರಣ ತಾವು ಸದಾ ನಾವು ನಿಮಿತ್ತರಾಗಿದ್ದೇವೆ, ನಿರ್ಮಾಣರಾಗಿದ್ದೇವೆ, ಏಕೆಂದರೆ ಮಾಡಿಸುವವರು ತಂದೆಯಾಗಿದ್ದಾರೆ ಎಂದು ಗೊತ್ತಿದೆ. ಆದ್ದರಿಂದ ತಮ್ಮ ಮನದಲ್ಲಿ ಚಿಂತೆ ಇಲ್ಲ, ಮಾಡಿಸುವ ತಂದೆ ಮಾಡಿಸ್ತಿದ್ದಾರೆ ಎಂಬ ಸ್ಮೃತಿ ಮುಂದುವರಿಸುತ್ತಿದೆ. ತಮಗೆ ದುಃಖಮಯ ಪ್ರಪಂಚ ಬದಲಾವಣೆಯಾಗಿ ಸುಖಮಯಿ ಪ್ರಪಂಚ ಬರಲೇಬೇಕು ಎಂಬ ಉಮಂಗವಿದೆ. ಅಂದಾಗ ಸುಖಮಯಿ ಪ್ರಪಂಚ ಬರಲು, ಈ ದುಃಖ ಅಶಾಂತಿಯ ವಿನಾಶವಾಗಲು ಪರಿಸ್ಥಿತಿಗಳು ಬದಲಾವಣೆಯಾಗ್ತಿದೆ. ಅಂದಾಗ ಮನಸ್ಸಾಗಿರಲಿ, ವಾಚ ಆಗಿರಲಿ, ಚಲನೆಯಿಂದ ಸೇವೆಯ ಗತಿಯನ್ನು ಹೆಚ್ಚಿಸುತ್ತಾ ಹೋಗಿ, ತಮ್ಮ ರಾಜ್ಯವನ್ನು ಸಮೀಪ ತರುತ್ತಾ ಹೋಗಿ ಎಂಬ ಈ ದಿನದ ತಂದೆಯ ಸಂದೇಶವನ್ನು ನೆನಪಿಟ್ಟುಕೊಳ್ಳಿ. ಒಳ್ಳೆಯದು. ಈ ಬಾರಿ ಬಾಪ್ತಾದರವರ ಜೊತೆ ಮಿಲನ ಮಾಡಲು ಮೊದಲನೇ ಬಾರಿ ಬಂದಿರುವವರು ಕೈ ಎತ್ತಿ. ಒಳ್ಳೆಯದು, ಬಹಳಷ್ಟು ಇದ್ದಾರೆ. ಸ್ವಲ್ಪ ಎದ್ದು ನಿಲ್ಲಿ. ಶುಭಾಶಯಗಳು. ಸಮಾಪ್ತಿಗೆ ಮೊದಲು ಬಂದು ತಲುಪಿದ್ದೀರಿ, ಹೊಸ ಜನ್ಮ ಪಡೆದುಕೊಂಡಿದ್ದೀರಿ. ಇದಕ್ಕೆ ಎಲ್ಲ ಕಡೆಯಿಂದ ಬರುವ ಮಕ್ಕಳಿಗೆ ಬಾಪ್ತಾದ ಮತ್ತು ಎಲ್ಲ ಕಡೆಯ ಮಕ್ಕಳ ಮೂಲಕ ಶುಭಾಶಯಗಳು. ಬ್ರಾಹ್ಮಣ ಪರಿವಾರವನ್ನು ನೋಡಿ ಖುಷಿ ಆಗ್ತದೆಯಲ್ಲವೇ? ಆದರೆ ಯಾರು ಈಗ ಬಂದಿದ್ದೀರಿ ಅವರಿಗೆ ಬಾಪ್ತಾದ ಇದನ್ನೇ ತಿಳಿಸ್ತಾರೆ. ಈಗ ಬಹಳ ಸಮಯ ಕಳೆದು ಹೋಗಿದೆ, ಬಹಳ ಸ್ವಲ್ಪ ಸಮಯ ಉಳಿದಿದೆ. ಅದರಿಂದ ಪುರುಷಾರ್ಥವನ್ನು ತೀವ್ರ ಮಾಡಬೇಕು. ತೀವ್ರ ಪುರುಷಾರ್ಥಿ ಮುಂದುವರಿಯುತ್ತಾರೆ, ನಡೆಯೋದಲ್ಲ, ಹಾರುತ್ತಿರಬೇಕು. ಹಾರುವ ಕಲೆಯ ಪುರುಷಾರ್ಥ ಮಾಡಿದರೆ ತಂದೆ ಆಸ್ತಿ ತಡವಾಗಿ ಬಂದಿದ್ದರೂ ಸಹ ಪೂರ್ತಿ ತಮ್ಮ ಅಧಿಕಾರವನ್ನು ತೆಗೆದುಕೊಳ್ಳಬಹುದು. ಪ್ರತಿಯೊಂದು ಸೆಕೆಂಡ್ ಖುಷಿಯಾಗಿರಬೇಕು ಮತ್ತು ಎಲ್ಲರಿಗೆ ಸಂದೇಶ ಕೊಡಬೇಕು. ಒಳ್ಳೆಯದು. ಈ ದಿನ ಬಾಪ್ತಾದರವರು ಏನು ಹೇಳಿದ್ದಾರೆ? ಸ್ವರಾಜ್ಯಾಧಿಕಾರಿಯಾಗಿ ಸ್ವರಾಜ್ಯದ ರಿಸಲ್ಟ್ ಚೆಕ್ ಮಾಡಿಕೊಳ್ಳಿ. ಚೆಕ್ ಮಾಡಿಕೊಳ್ಳೋದರಿಂದ ಯಾವುದೇ ಕೊರತೆಯನ್ನು ಬಹಳ ಸಮಯದಿಂದ ಚೇಂಜ್ ಮಾಡಿಕೊಳ್ಳಬೇಕು. ಏಕೆಂದರೆ ಬಹಳ ಸಮಯ ಅಖಂಡ ರಾಜ್ಯ ನಡೆಯಲಿ, ಇದರ ಅವಶ್ಯಕತೆ ಇದೆ. ಬಹಳ ಸಮಯದ ಪುರುಷಾರ್ಥ, ಬಹಳ ಸಮಯದ ಪ್ರಾರಬ್ಧದ ಅಧಿಕಾರಿ ಸ್ವತಃವಾಗಿಯೇ ಆಗ್ತೀರಿ. ಆದ್ದರಿಂದ ಬಹಳ ಸಮಯದ ಪುರುಷಾರ್ಥ ಅಂಡರ್ಲೈನ್ ಮಾಡಬೇಕು. ಚೆಕಿಂಗ್ ಮತ್ತು ಚೇಂಜ್ ಮಾಡ್ತಿದ್ದೀರಾ? ಎಲ್ಲ ಕಡೆಯ ಬಾಪ್ತಾದರವರ ಹೃದಯ ಸಿಂಹಾಸನಾಧಿಕಾರಿ. ಪ್ರತಿಯೊಬ್ಬ ಮಕ್ಕಳಿಗೆ ಬಾಪ್ತಾದ ಪ್ರತಿದಿನ ಅಮೃತ ವೇಳೆ ವಿಶೇಷವಾಗಿ ಶಕ್ತಿ ಹಂಚುತ್ತಾರೆ. ಅಮೃತ ವೇಳೆ ವಿಶೇಷ ವರದಾನ ಶಕ್ತಿಯನ್ನು ಹಂಚುತ್ತಾರೆ. ಯಾರು ಅಮೃತ ವೇಳೆಯ ಶಕ್ತಿ ವಿಶೇಷ ವರದಾನವನ್ನು ಸ್ವೀಕಾರ ಮಾಡುತ್ತಾರೆ ಅವರು ವಿಶೇಷ ತೀವ್ರ ಪುರುಷಾರ್ಥಿಯಾಗ್ತಾರೆ. ಅಮೃತ ವೇಳೆಯ ಮಹತ್ವವನ್ನು ಇಟ್ಟುಕೊಳ್ಳುವುದು ಅರ್ಥಾತ್ ಸದಾ ಬಾಪ್ತಾದರವರ ಸಿಂಹಾಸನಾಧಿಕಾರಿ ಆಗೋದು. ಅಂದಾಗ ಕೆಲವು ಮಕ್ಕಳ ಅಟೆನ್ಷನ್ ಇದೆ ಮತ್ತು ಬಾಪ್ತಾದ ಪ್ರತಿದಿನ ಅವರಿಗೆ ಮುಖ್ಯವಾಗಿ
ವಾಹ್ ಮಗು ವಾಹ್ ಎಂಬ ಸರ್ಟಿಫಿಕೇಟ್ ಕೊಡ್ತಾರೆ. ಎಲ್ಲ ಕಡೆಯ ತೀವ್ರ ಪುರುಷಾರ್ಥಿ ಪ್ರತಿ ಸಮಯ ಬಾಪ್ದಾದರವರನ್ನು ತನ್ನ ಜೊತೆಗಾರರನ್ನಾಗಿ ಮಾಡಿಕೊಂಡು ಕಂಬೈಂಡ್ ಆಗಿರುವ ಅಭ್ಯಾಸ ಮಾಡುವ ಮಕ್ಕಳಿಗೆ ಬಾಪ್ದಾದ ಸದಾ ಹಾರುತ್ತೀರಿ ಮತ್ತು ಅನ್ಯರಿಗೂ ಸಹ ಹಾರುವ ಸಹಯೋಗ ಕೊಟ್ಟು ಹಾರಿಸುತ್ತೀರಿ ಎಂಬ ವಿಶೇಷ ವರದಾನ ಕೊಡ್ತಿದ್ದಾರೆ. ಎಲ್ಲರೂ ವಿಜಯಿಯಾಗಿದ್ದಾರೆ ಮತ್ತು ವಿಜಯದ ಫಲ ಬಾಪ್ದಾದರವರದ್ದು ಪ್ರತಿ ಸಮಯ ಆಶೀರ್ವಾದಗಳು ಪ್ರಾಪ್ತಿಯಾಗ್ತದೆ. ಅಂದಾಗ ಅಮರರಾಗಿ ಎಲ್ಲರಿಗೆ ಅಮೃತವನ್ನು ಕುಡಿಸುತ್ತೀರಿ. ಎಲ್ಲ ಕಡೆಯ ಮಕ್ಕಳು ಬಾಪ್ದಾದರವರ ಮುಂದೆ ಇದ್ದಾರೆ. ಪ್ರತಿಯೊಬ್ಬ ಮಗುವಿನೊಂದಿಗೆ ಬಾಪ್ದಾದರವರಿಗೆ ಹೃದಯದ ಪ್ರೀತಿ ಇದೆ. ಏಕೆಂದರೆ ಪ್ರತಿಯೊಬ್ಬ ಮಗುವಿನಲ್ಲಿ ಯಾವುದಾದರೂ ವಿಶೇಷತೆ ಇದೆ. ಈಗ ಎಲ್ಲ ವಿಶೇಷತೆಗಳಿಂದ ತಮ್ಮನ್ನು ವಿಶೇಷ ಆತ್ಮನನ್ನಾಗಿ ಮಾಡಿ ಮುಂದುವರಿಯುತ್ತಾ ಹೋಗಿ. ಬಾಪ್ದಾದರವರ ಪ್ರತಿಯೊಬ್ಬ ಮಗುವಿಗೆ ಪರ್ಸನಲ್ ಪದಮ ಗುಣ ನೆನಪು ಪ್ರೀತಿ ಸ್ವೀಕಾರವಾಗಲಿ. ಒಳ್ಳೆಯದು. ಈಗಂತೂ ಮಿಲನ ಮಾಡುತ್ತಿರುತ್ತೇವೆ. ನಮಸ್ತೆ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ದಾದಿಗಳ ಜೊತೆಗೆ ಎಲ್ಲರೂ ಹೆಚ್ಚು ಸುತ್ತಿದ್ದೀರಿ. ಈಗಿನ ಸಮಯದಲ್ಲಿ ಅಶಾಂತಿ ಬಹಳ ಹೆಚ್ಚುತ್ತಿರುತ್ತದೆ. ಅಂದಾಗ ಇಡೀ ದಿನ ಚಿಂತಿತರಾಗಿರ್ತಾರೆ ಮತ್ತು ಶಾಂತಿಯ ವೈಬ್ರೇಷನ್ ಶಾಂತಿ ಕೊಟ್ಟರೆ ಖುಷಿಯಾಗ್ತಾರೆ. ಹೇಗೆ ಸುಸ್ತಾಗಿರೋರಿಗೆ ಅರ್ಧ ಗಂಟೆ ವಿಶ್ರಾಂತಿ ಸಿಕ್ಕಿದರೂ ಖುಷಿಯಾಗ್ತದೆ. ಒಳ್ಳೆಯದು ಮಾಡಿದ್ದೀರಿ. ಎಲ್ಲ ಸ್ಥಾನದಲ್ಲಿ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿ ಹುಮ್ಮಸ್ಸು ಇರ್ತದೆ ಅಲ್ಲಿ ಖರ್ಚಿನ ಮಾತೇ ಇಲ್ಲ. ಇಷ್ಟೊಂದು ಆತ್ಮಗಳಿಗೆ ಸಂದೇಶವಂತೂ ಸಿಕ್ಕಿದೆ. ತಮ್ಮ ದೂರು ಪೂರ್ಣ ಆಯಿತು. ಒಳ್ಳೆಯದು. ಈ ರೀತಿ ಮಧ್ಯ ಮಧ್ಯದಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತೀರಿ. ಪ್ರತಿಯೊಂದು ನಗರ ತಮ್ಮ ಅನುಕೂಲದ ಅನುಸಾರವಾಗಿ ಹೇಗೆಯೇ ಮಾಡಲಿ, ಅದು ಒಳ್ಳೆಯದು. ಡಬಲ್ ವಿದೇಶಿ ದೊಡ್ಡ ಅಕ್ಕಂದಿರೊಂದಿಗೆ ಬಾಪ್ದಾದರವರು ಗ್ರೂಪನ್ನು ಕರೆದು ರಿಫ್ರೆಶ್ ಮಾಡುವುದು ಚೆನ್ನಾಗೆನಿಸುತ್ತದೆ. ಏಕೆಂದರೆ ಅವರು ಬಹಳ ದೂರ ಇರ್ತಾರೆ. ಹತ್ತಿರ ಬರೋದರಿಂದ ಒಬ್ಬೊಬ್ಬರ ಗುಣ ಕಾಣಿಸ್ತದೆ. ದೂರದಲ್ಲಿರೋದರಿಂದ ಗೊತ್ತಾಗೋದಿಲ್ಲ. ಅಂದಾಗ ಒಬ್ಬೊಬ್ಬರನ್ನು ನೋಡಿ ಹುಮ್ಮಸ್ಸೂ ಸಹ ಬರ್ತದೆ. ಅಬುವಿನಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಿ ಅನಿಸುತ್ತದೆ. ಮತ್ತೆ ಒಬ್ಬರಿಗೊಬ್ಬರು ಉತ್ಸಾಹ ತುಂಬಿ ಸಂಘಟನೆ ಪಕ್ಕಾ ಮಾಡ್ತೀರಿ. ಇದು ಚೆನ್ನಾಗಿದೆ. ಸರಿಯಾಗಿ ನಡೆಯುತ್ತಿದೆ ಅಲ್ಲವೇ? ಒಬ್ಬರಿಗೊಬ್ಬರು ಸಹಯೋಗ ಕೊಡುವುದು, ಇದರಿಂದ ಮುಂದುವರಿಯುತ್ತೀರಿ. ಸಮಯ ಕೊಡುತ್ತೀರಲ್ಲವೇ? ತಮ್ಮ ಸೇವೆಯನ್ನು ಬಿಟ್ಟು ಹೃದಯದಿಂದ ಸಮಯ ಕೊಡುತ್ತೀರಿ. ತಮ್ಮ ಕಾರ್ಯ ಪೂರ್ಣ ಮಾಡಿದ್ದೀರಾ? ಸಫಲತೆ ಸಿಕ್ಕಿದೆ. ಈಗ ಭಲೆ ಹೋಗಿ ಎಲ್ಲರೂ ಬಹಳ ಒಳ್ಳೆಯ ಸಹಯೋಗ ಕೊಟ್ಟಿದ್ದೀರಿ. ವಿದೇಶದಲ್ಲೂ ಕೊಟ್ಟಿದ್ದೀರಿ, ಭಾರತದಲ್ಲೂ ಕೊಟ್ಟಿದ್ದೀರಿ. ಯುಪಿ ಝೋನಿನ ಸೇವಾಧಾರಿಗಳೊಂದಿಗೆ ಬಾಪ್ದಾದ ಎಲ್ಲ ಝೋನಿನವರಿಗೆ ಹೇಳ್ತಾರೆ, ಪ್ರತಿಯೊಂದು ಝೋನಿನಲ್ಲಿ ಒಂದು ಗ್ರೂಪ್ ಮಾಡಿ, ಯಾವ ಗ್ರೂಪಿನಲ್ಲಿ ಎಲ್ಲ ವರ್ಗದವರು ಇರಬೇಕು. ಸೇವೆಗಾಗಿ ತಮ್ಮ ವರ್ಗ ಯಾವುದು ಮಾಡಲ್ಪಟ್ಟಿದೆ, ಪ್ರತಿಯೊಂದು ಝೋನ್ ತಮ್ಮ ಸ್ಥಾನದಲ್ಲಿ ಪ್ರತಿಯೊಂದು ವರ್ಗದ ಸೇವೆ ಮಾಡುತ್ತಿರುತ್ತಾರೆ. ಆದರೆ ಪ್ರತಿಯೊಂದು ಝೋನಿನಲ್ಲಿ ಈ ರೀತಿ ಸೇವೆಯ ಗ್ರೂಪ್ ಇರಲಿ. ಅದರಲ್ಲಿ ಪ್ರತಿಯೊಂದು ವರ್ಗವಿರಬೇಕು. ಮತ್ತು ಎಲ್ಲಿ ಕಾರ್ಯಕ್ರಮ ಮಾಡಿದರೂ ಆ ಗ್ರೂಪ್ ತಮ್ಮ ತಮ್ಮ ವರ್ಗದವರಿಗೆ ವಿಶೇಷ ನಿಮಂತ್ರಣ ಕೊಡಲಿ. ಯಾವುದೇ ವರ್ಗ ನಮಗಂತೂ ಸಂದೇಶ ಸಿಗಲಿಲ್ಲ ಎಂಬ ದೂರು ಕೊಡಬಾರದು. ಪ್ರತಿಯೊಬ್ಬರದ್ದು ವೆರೈಟಿ ಗ್ರೂಪ್ ಮಾಡಲಿ. ಅದು ತಮ್ಮ ವರ್ಗದ ಸೇವೆಯನ್ನೂ ಹೆಚ್ಚಿಸಲಿ ಮತ್ತು ಜೊತೆಯಲ್ಲಿ ಪ್ರತಿಯೊಬ್ಬರೂ ನಮಗೆ ಈ ಜ್ಞಾನದಿಂದ ಏನು ಸಿಕ್ಕಿದೆ ಮತ್ತು ಯಾವ ಅನುಭವ ಮಾಡುತ್ತಿದ್ದೇವೆ ಎಂದು ತಮ್ಮ ಅನುಭವ ಹೇಳಲಿ. ಪ್ರತಿಯೊಂದು ಝೋನಿನಲ್ಲಿ ಈ ರೀತಿ ಸೇವೆಯ ಗ್ರೂಪ್ ಮಾಡಿ. ಭಾಷಣ ಮಾಡಲು ಸಮಯ ಸಿಗಲಿಲ್ಲವೆಂದರೂ ಅವರನ್ನು ಪ್ರೋಗ್ರಾಂ ಸಮಯದಲ್ಲಿ ಹಿಂದೆ ಲೈನಿನಲ್ಲಿ ಕೂರಿಸಿ ಅವರ ಪರಿಚಯ ಸ್ಟೇಜ್ ಸೆಕ್ರೆಟರಿ ಕೊಡಲಿ. ಒಬ್ಬಿಬ್ಬರ ಅನುಭವವೂ ಹೇಳಿಸಬಹುದು ಮತ್ತು ಪರಿವಾರದಲ್ಲಿರುತ್ತಾ ತಮ್ಮ ಕಾರ್ಯ ಮಾಡ್ತಾ ತಮ್ಮ ಜೀವನ ಹೇಗೆ ನಡೆದಿದೆ, ಹೇಗೆ ಬದಲಾವಣೆಯಾಗಿದೆ ಎಂಬುದು ಅವರು ಸಮಯವಿದ್ದರೆ ಅವಕಾಶ ತೆಗೆದುಕೊಂಡು ತಿಳಿಸಲಿ. ಇಂತಹ ವಿಶೇಷ ಮೈಕ್ ತಯಾರು ಮಾಡಿ ಯಾರು ಸೇವೆ ಮಾಡುತ್ತಿರಲಿ. ಒಳ್ಳೆಯದು. ಯುಪಿಯವರು ವಿಶೇಷವಾಗಿ ಬ್ರಹ್ಮಬಾಬಾರವರ ಪಾಲನೆಯನ್ನು ಪಡೆದುಕೊಳ್ಳುವ ಅಧಿಕಾರ ಪ್ರಾಪ್ತಿ ಮಾಡಿಕೊಂಡಿದ್ದೀರಿ. ಯುಪಿಯಲ್ಲಿ ಬ್ರಹ್ಮನ ಹೆಸರಿನಲ್ಲಿ ನೆನಪಾರ್ಥವೂ ಸಹ ಇದೆ. ಜಗದಂಬ ಬ್ರಹ್ಮ ತಂದೆಯ ಪಾಲನೆ ಪಡೆದುಕೊಂಡಿರುವುದು ಯುಪಿಯ ಭಾಗ್ಯವಾಗಿದೆ. ಪಾಲನೆಯ ಧರಣೆಯಾಗಿದೆ. ಭಾಗ್ಯದ ನಕ್ಷತ್ರ
ಬ್ರಹ್ಮ ತಂದೆ ಮತ್ತು ಜಗದಂಬಾರವರು UPಗೆ ವರದಾನದಲ್ಲಿ ಕೊಟ್ಟಿದ್ದಾರೆ. ಒಳ್ಳೆಯದು. ಈಗ ದಿನ ಪ್ರತಿದಿನ ತಂದೆ ಸೇವಾ ಸ್ಥಾನ ಮತ್ತು ಉಪಸೇವಾ ಕೇಂದ್ರಗಳ ಅಥವಾ ಗೀತಾ ಪಾಠಶಾಲೆಗಳಿವೆ. ಅದು ಮೊದಲಿಕ್ಕಿಂತಲೂ ಈಗ ಬಹಳ ವೃದ್ಧಿಯಾಗಿರುವುದನ್ನು ನೋಡಿದ್ದಾರೆ. ಆದ್ದರಿಂದ ಬಾಪ್ದಾದ ಮುಖ್ಯವಾಗಿ ಮುಂದುವರಿಯುತ್ತಾ ಹೋಗಿ ಮತ್ತು ನಂಬರ್ ವೃದ್ಧಿ ಮಾಡುವುದರಲ್ಲಿ, ಸಂದೇಶ ಕೊಡುವುದರಲ್ಲಿ ನಂಬರ್ 1 ಆಗಿ ಎಂಬ ವರದಾನ ಕೊಡ್ತಿದ್ದಾರೆ. ಒಳ್ಳೆಯದು. ಬಾಪ್ದಾದ ಖುಷಿಯಾಗಿದ್ದಾರೆ ಮತ್ತೆ ಹೆಚ್ಚಿಸುತ್ತಾ ಹೋಗಬೇಕು. ಶಿಕ್ಷಕಿಯರಿಗೆ ಶುಭಾಶಯಗಳು. ವೃದ್ಧಿ ಮಾಡುತ್ತಿದ್ದೀರಿ, ಇದಕ್ಕಿಂತಲೂ ಹೆಚ್ಚು ವೃದ್ಧಿ ಮಾಡುತ್ತಿರಬೇಕು. ಒಳ್ಳೆಯದು. ವರದಾನ: ಸಂಘಟನೆಯಲ್ಲಿ ಸಹಯೋಗದ ಶಕ್ತಿಯ ಮೂಲಕ ವಿಜಯಿಯಾಗುವಂತಹ ಸರ್ವರ ಶುಭ ಚಿಂತಕ ಭವ. ಒಂದು ವೇಳೆ ಸಂಘಟನೆಯಲ್ಲಿ ಪ್ರತಿಯೊಬ್ಬರೂ ಒಬ್ಬರಿಗೊಬ್ಬರ ಸಹಯೋಗಿಗಳು, ಶುಭ ಚಿಂತಕರಾಗಿದ್ದರೆ ಸಹಯೋಗದ ಶಕ್ತಿಯ ಮುತ್ತಿಗೆ ಬಹಳ ಚಮತ್ಕಾರ ಮಾಡಬಹುದು. ಪರಸ್ಪರರಲ್ಲಿ ಒಬ್ಬರು ಇನ್ನೊಬ್ಬರ ಶುಭಚಿಂತಕ ಸಹಯೋಗಿಯಾಗಿದ್ದರೆ ಈ ಮುತ್ತಿಗೆಯೊಳಗೆ ಬರಲು ಸಾಹಸವಿರಲು ಸಾಧ್ಯವಿಲ್ಲ. ಆದರೆ ಸಂಘಟನೆಯಲ್ಲಿ ಬಲೆ ಎಷ್ಟೇ ಮಾತುಗಳಲ್ಲಿ ಸಹನೆ ಮಾಡಿಕೊಳ್ಳಬೇಕಾಗಬಹುದು, ಆದರೆ ಎದುರಿಸುತ್ತಾ ತೋರಿಸುತ್ತೇವೆ, ವಿಜಯಿಯಾಗಿ ತೋರಿಸುತ್ತೇವೆ. ಯಾವಾಗ ಈ ದೃಢ ಸಂಕಲ್ಪವನ್ನು ಮಾಡ್ತೀರಿ ಆಗ ಸಹಯೋಗದ ಶಕ್ತಿ ಬರ್ತದೆ. ಸುವಾಕ್ಯ: ಯಾವುದೇ ಇಚ್ಛೆ ಒಳ್ಳೆಯವರಾಗಲು ಬಿಡುವುದಿಲ್ಲ. ಅದರಿಂದ ಇಚ್ಛಾ ಮಾತ್ರ ಅವಿದ್ಯೆ ಆಗರಿ. ಅವ್ಯಕ್ತ ಸೂಚನೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಹೇಗೆ ಸಿಹಿಯನ್ನು ತಿನ್ನುವುದು ಮತ್ತು ತಿನ್ನಿಸುವುದರಿಂದ ಸ್ವಲ್ಪ ಸಮಯಕ್ಕಾಗಿ ಬಾಯಿ ಖುಷಿಯಾಗ್ತದೆ. ಹೀಗೆ ಸ್ವಯಂ ಮಧುರರಾದಾಗ ಸದಾ ಮುಖದಿಂದ ಮಧುರ ಮಾತುಗಳನ್ನು ಮಾತನಾಡುತ್ತಿರುವಿರಿ. ಇಂತಹ ಮಧುರ ಮಾತು ಸ್ವಯಮಿಗೂ ಸಹ ಖುಷಿಯಾಗುವುದು, ಅನ್ಯರನ್ನೂ ಸಹ ಖುಷಿಪಡಿಸುವುದು. ಇದೇ ವಿಧಿಯಿಂದ ಸದಾ ಸರ್ವರ ಮುಖ ಮಧುರರಾಗಿ ಮಾಡುತ್ತಿರುತ್ತೀರಿ. ಸದಾ ಮಧುರ ದೃಷ್ಟಿ, ಮಧುರ ಮಾತು, ಮಧುರ ಕರ್ಮವಾಗಿರಲಿ. ಒಳ್ಳೆಯದು. ಓಂ ಶಾಂತಿ.